ನಮಸ್ತೆ ಸ್ನೇಹಿತರೆ, ರಾಜ್ಯದ ರೈತರಿಗೆ ತಿಳಿಸಲೇಬೇಕಾದ ಒಂದು ವಿಷಯ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ರೈತರು, ಸಣ್ಣ ರೈತರು, ದೊಡ್ಡ ರೈತರು, ಯಾವುದೇ ರೈತರು ಸರ್ಕಾರದಿಂದ ಸಾಲ ಸೌಲಭ್ಯ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬೇಕೆಂದರೆ ಸರ್ಕಾರದಿಂದ ಈ FID ಯನ್ನು ಕಂಪಲ್ಸರಿ ಮಾಡಿಸಲೇಬೇಕು. FID ಇದ್ದರೆ ಮಾತ್ರ. FID ಇಲ್ಲವೆಂದರೆ ಬೆಳೆ ಪರಿಹಾರ ಕೂಡ ನಿಮಗೆ ಜಮಾ ಆಗುವುದಿಲ್ಲ. ಸರ್ಕಾರದಿಂದ ಬರುವಂತಹ ಯಾವುದೇ ಯೋಜನೆ ಕೃಷಿ ಬಗ್ಗೆ ನೀವು ತಗೊಳ್ಳಲೇಬೇಕಾದರೆ ದಯಮಾಡಿ FID ಮಾಡಿಸಲೇಬೇಕು. ರೈತರು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅರ್ಜಿ ಸಲ್ಲಿಸಲು ಈ ಒಂದು FID ಕಡ್ಡಾಯವಾಗಿ ಬೇಕಾಗುತ್ತದೆ. ಪ್ರಧಾನಮಂತ್ರಿ ಕಿಸಾನ್ ID ಮಾಡಲು ಬೇಕಾಗುತ್ತದೆ. ರೈತರ ಮಕ್ಕಳಿಗೆ ರೈತರ ವಿದ್ಯಾನಿಧಿ ಸ್ಕಾಲರ್ಶಿಪ್ ಪಡೆಯಲು ಈ ಒಂದು FID ಕಡ್ಡಾಯವಾಗಿ ಬೇಕಾಗುತ್ತದೆ. FID ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಯಾವ್ಯಾವು? ರೈತರ ಆಧಾರ್ ಕಾರ್ಡ್ ಬೇಕಾಗುತ್ತದೆ, ಹೊಲದ ಉತ್ತಾರ ಬೇಕಾಗುತ್ತದೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತದೆ, ರೇಷನ್ ಕಾರ್ಡ್ ಅಥವಾ ವೋಟರ್ ID ಬೇಕಾಗುತ್ತದೆ, ಪಾಸ್ಪೋರ್ಟ್ ಸೈಜಿನ ಒಂದು ಫೋಟೋ ಬೇಕಾಗುತ್ತದೆ. FID ಎಲ್ಲಿ ಮಾಡ್ತಾರಪ್ಪ ಅಂದರೆ ಸಮೀಪದಲ್ಲಿರುವ ಕೃಷಿ ಸಂಪರ್ಕ ಕೇಂದ್ರ ಹಾಗೂ CSC ಕೇಂದ್ರಗಳು, ಗ್ರಾಮನ್, ಕರ್ನಾಟಕವನ್ ಕೇಂದ್ರಗಳಿಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಆನ್ಲೈನ್ ಮುಖಾಂತರನೂ ಅರ್ಜಿ ಸಲ್ಲಿಸಬಹುದು. ನಿಮ್ಮ FID ಆಗಿದೆ ಇಲ್ಲ ಎಂದು ಚೆಕ್ ಮಾಡಿಕೊಳ್ಳುವುದು ಹೇಗೆ? ನಿಮ್ಮ ಮೊಬೈಲಿನಿಂದ ನೀವು ನೋಡಬಹುದು. ಗೂಗಲ್ ಓಪನ್ ಮಾಡಿಕೊಳ್ಳಬೇಕು. ಅಲ್ಲಿ ಫ್ರೂಟ್ PM ಕಿಸಾನ್ FID ಅಂತ ನಂಬರ್ ಅಂತ ಬರೆಯಬೇಕು. ನಂತರ ಈ ತರಹ ಡೀಟೇಲ್ಸ್ ಬರುತ್ತದೆ. ಅಲ್ಲಿ ಮೇಲ್ಗಡೆ ವೆಬ್ಸೈಟ್ಗೆ ಕ್ಲಿಕ್ ಮಾಡಿ. ನಂತರ ಈ ತರಹ ಬರುತ್ತದೆ. ಫ್ರೂಟ್ PM ಕಿಸಾನ್ ಫಾರ್ಮರ್ ಡೀಟೇಲ್ಸ್ ಅಂತ ಬರುತ್ತದೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಅಂತ ತೋರಿಸುತ್ತದೆ. ಅಲ್ಲಿ ನಿಮ್ಮ ಆಧಾರ್ ಕಾರ್ಡಿನ 12 ಸಂಖ್ಯೆಯನ್ನು ಬರೆಯಬೇಕು. ಈ ಸಂಖ್ಯೆಯನ್ನು ಬರೆದ ತಕ್ಷಣ ಸರ್ಚ್ಗೆ ಕ್ಲಿಕ್ ಮಾಡಬೇಕು. ಸರ್ಚ್ಗೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೂಟ್ ID ಓಪನ್ ಆಗುತ್ತದೆ, ಫಾರ್ಮರ್ ಡೀಟೇಲ್ಸ್ ಅಂತ. ಈ ರೀತಿ ನಿಮ್ಮ FID ಆಗಿದೆ ಇಲ್ಲ ಅನ್ನೋ ಬಗ್ಗೆ ಚೆಕ್ ಮಾಡಿಕೊಳ್ಳಬಹುದು. ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದರೆ ನಿಮ್ಮ ಸಣ್ಣ ಪುಟ್ಟ ಅಥವಾ 2 ಗುಂಟೆ, 5 ಗುಂಟೆ, 10 ಗುಂಟೆ ಹುಲ್ಲಿನ ಬಣವೆ ಹಾಕೋದಕ್ಕೆ, ತಿಪ್ಪಿ ಮಾಡೋದಕ್ಕೆ ಜಾಗ ಇರುತ್ತದೆ. ಆ ಜಾಗದ FID ಕೂಡ ನೀವು ಈಗ ಕಂಪಲ್ಸರಿ ಮಾಡಿಸಲೇಬೇಕು. ಏಕೆ ಎಂದರೆ ಸರ್ಕಾರದವರು ನಿಮ್ಮ ಹೊಲದ GPS ಅನ್ನು ಮಾಡುತ್ತಾರೆ. ಅವರಿಗೆ ನಿಮ್ಮ ಯಾವ ಉತ್ತಾರದ್ದು FID ಆಗಿಲ್ಲ ಅವರ ಹತ್ರ ಒಂದು ಲಿಸ್ಟ್ ಕಳಿಸಿದ್ದಾರೆ. ಆ ಲಿಸ್ಟು ನೀವು ಹೋಗಿ ಚೆಕ್ ಮಾಡಿಕೊಂಡು ಆ ಲಿಸ್ಟಿನಲ್ಲಿ ನಿಮ್ಮ ಹೆಸರು ಇದ್ದರೆ ಓಕೆ, ಹೆಸರು ಇಲ್ಲ ಅಂದರೆ ನೀವು ಆ ಉತ್ತಾರದ್ದು FID ಮಾಡಿಸಲೇಬೇಕು. ನಿಮ್ಮ ಹೊಲದ GPS ಮಾಡುವವರು ನಿಮ್ಮ ಸಂಪರ್ಕದಲ್ಲಿ ಇಲ್ಲ ಅಂದರೆ ನೀವು ಸಮೀಪದ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಭೇಟಿ ಮಾಡಬಹುದು. ನಾನು ಮಾಡಿದಂತಹ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ನನ್ನ ಟಾಪ್ ಟೇಕ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್, ಕರ್ನಾಟಕದ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿದೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೂ ಶೇರ್ ಮಾಡಿ.